ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಟಾಕ್ಸಿಕ್ 4 ದಿನಗಳ ಹಿಂದೆ ಟೀಸರ್ ರಿಲೀಸ್ ಆಯಿತು. ಟೀಸರ್ ರಿಲೀಸ್ ಆದಮೇಲೆ ಈ ಚಿತ್ರದ ಮೇಲಿರುವಂತಹ ನಿರೀಕ್ಷೆ ಮತ್ತೊಂದಷ್ಟು ಜಾಸ್ತಿ ಆಗಿದೆ. ಯಾವಾಗ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತೋ, ಅನೌನ್ಸ್ ಆಯಿತೋ, ಅವಾಗಿನಿಂದ ಇವತ್ತಿನ ತನಕ ಸಹ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ, ಜಸ್ಟ್ ಬಿಕಾಸ್ ಆಫ್ ರಾಕಿಂಗ್ ಸ್ಟಾರ್ ಯಶ್. ಹೌದು, ಆಫ್ಟರ್ KGF 2 ಆದಮೇಲೆ ಯಾವ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಯಾವ ರೀತಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಯಾವೆಲ್ಲ ರೀತಿಯ ಗೆಟಪ್ಗಳನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಕಬಹುದು, ಈ ರೀತಿಯ ಸಾಕಷ್ಟು ಇಮ್ಯಾಜಿನೇಷನ್ಗಳನ್ನು ಅವರ ಅಭಿಮಾನಿಗಳು ಹಾಗೂ ಭಾರತ ಸಿನಿಮಾ ರಂಗದ ಚಿತ್ರ ಪ್ರೇಕ್ಷಕರು ಇಟ್ಕೊಂಡಿದ್ರು. ಸೊ ಆ ಎಲ್ಲ ಕಾರಣಗಳಿಂದಾಗಿ ಟಾಕ್ಸಿಕ್ ಚಿತ್ರ ಏನಿದೆ, ಈ ಚಿತ್ರದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಇದೀಗ ಟಾಕ್ಸಿಕ್ ಚಿತ್ರದ ರಿಲೀಸಿಂಗ್ ಡೇಟ್ ಅನೌನ್ಸ್ ಆಗಿದೆ. ಮಾರ್ಚ್ 19ನೇ ತಾರೀಕು ವರ್ಲ್ಡ್ ವೈಡ್ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರ ರಿಲೀಸ್ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇದೀಗ ಇದರ ರಿಲೀಸಿಂಗ್ ಹಿಸ್ಟರಿ ಅಥವಾ ರೆಕಾರ್ಡ್ ಬರೆಯೋದಕ್ಕೆ ಈ ಚಿತ್ರತಂಡ ಹೊರಟಿದೆ ಅಂತಂದ್ರೆ ತಪ್ಪಾಗಲ್ಲ. ಒಂದು ಕಡೆ ಮಾರ್ಚ್ 19ನೇ ತಾರೀಕಿಗೆ ಟಾಕ್ಸಿಕ್ ರಿಲೀಸ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಧುರಂಧರ್ 2 ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಎರಡೂ ಚಿತ್ರಗಳು ಒಟ್ಟಿಗೆ ಒಂದೇ ದಿನ ರಿಲೀಸ್ ಆಗ್ತಾ ಇರುವ ಕಾರಣಕ್ಕೆ ನೋ ಡೌಟ್ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಕ್ಲಾಶ್ ಆಗೋದಂತೂ ಕನ್ಫರ್ಮ್. ಈ ಎರಡೂ ಚಿತ್ರತಂಡಗಳು ಮಾತನಾಡಿಕೊಂಡು ಡೇಟ್ ಅನ್ನ ಚೇಂಜ್ ಮಾಡಿಕೊಂಡು ರಿಲೀಸ್ ಮಾಡ್ಕೋಬಹುದಾಗಿತ್ತು. ಆದರೆ ಟಾಕ್ಸಿಕ್ ಚಿತ್ರತಂಡ ಏನಿದೆ, ಈ ಚಿತ್ರತಂಡ ಮೊದಲು ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು, ಮಾರ್ಚ್ 19ಕ್ಕೆ ನಾವು ಬರ್ತಾ ಇದೀವಿ ಅಂತ. ಇದಾದ ನಂತರ ಧುರಂಧರ್ 2 ಏನಿದೆ, ಈ ಚಿತ್ರತಂಡ ಕೂಡ ಮಾರ್ಚ್ 19ಕ್ಕೆ ನಾವು ಕೂಡ ಬರ್ತಾ ಇದೀವಿ ಅಂತ ಎರಡನೇವರಾಗಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು. ಸೊ ಹಾಗಾಗಿ ಈ ಎರಡೂ ಚಿತ್ರಗಳ ನಡುವೆ ಇಂಡಿಯನ್ ಬಾಕ್ಸ್ ಆಫೀಸ್ ನ ಜೊತೆಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲೂ ಸಹ ದೊಡ್ಡ ಮಟ್ಟದ ಕ್ಲಾಶ್ ಆಗುತ್ತೆ. ಈ ಎರಡೂ ಚಿತ್ರಗಳು ಗೆಲ್ಲತ್ತೆ, ನೋ ಡೌಟ್. ಆದ್ರೆ ಸಾಕಷ್ಟು ಆಯಾಮಗಳಲ್ಲಿ OTT, ಸ್ಯಾಟಲೈಟ್, ಥಿಯೇಟ್ರಿಕಲ್, ಆಡಿಯೋ, ಹೀಗೆ ಈ ಎಲ್ಲಾ ಆಯಾಮಗಳಲ್ಲಿ ಯಾವ ಚಿತ್ರ ಗೆದ್ದು ನಂಬರ್ 1 ಸ್ಥಾನವನ್ನ ಅಲಂಕರಿಸುತ್ತೆ ಅನ್ನೋ ಒಂದು ಸ್ಟಾಟ್ಸ್ ನ ಮೇಲೆ ಕೂಡ ಸಾಕಷ್ಟು ಜನ ಕಣ್ಣಿಟ್ಟಿದ್ದಾರೆ. ಅದನ್ನ ನಾವು ನೋಡೋದಾದ್ರೆ ಧುರಂಧರನ್ನ ಹಿಂದಿಕ್ಕಿ ಟಾಕ್ಸಿಕ್ ಒಂದೆರಡು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ 3 ವೀಕ್ಸ್ ಬ್ಯಾಕ್, 3 ವಾರಗಳ ಹಿಂದೆ ಧುರಂಧರ್ 2 ಚಿತ್ರದ ಒಂದು ಟೀಸರ್ ರಿಲೀಸ್ ಆಗಿತ್ತು ಯೂಟ್ಯೂಬ್ ನ ಲೆಕ್ಕಾಚಾರ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ಚಿತ್ರದ ಟೀಸರ್ ನ ವ್ಯೂಸ್ ಬಂದು 3 ವಾರಗಳಲ್ಲಿ 16 ಮಿಲಿಯನ್, ಕೇವಲ 16 ಮಿಲಿಯನ್ ಅಷ್ಟೇ ವ್ಯೂಸ್ ಅನ್ನ ಈ ಚಿತ್ರ ಪಡೆದುಕೊಂಡಿದೆ. ಇದಾದ ನಂತರ ಅಂದ್ರೆ ಕೇವಲ 3-4 ದಿನಗಳ ಹಿಂದೆ ರಿಲೀಸ್ ಆದಂತಹ ಟಾಕ್ಸಿಕ್ ಚಿತ್ರದ ಹಿಂದಿ ವರ್ಷನ್ ಟ್ರೇಲರ್ 25 ಮಿಲಿಯನ್ಗೂ ಹೆಚ್ಚಿನ ವೀಕ್ಷಣೆಯನ್ನ ಪಡೆದುಕೊಳ್ಳೋದ್ರ ಮೂಲಕ ಟೀಸರ್ ವಿಭಾಗದಲ್ಲಿ ಈಗ ಆಲ್ರೆಡಿ ಧುರಂಧರನ್ನ ಬೀಟ್ ಮಾಡಿದೆ ಟಾಕ್ಸಿಕ್ ಸಿನಿಮಾ. ಯೂಟ್ಯೂಬ್ ನಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ರೆಸ್ಪಾನ್ಸ್ ಎರಡೂ ಚಿತ್ರಕ್ಕೆ ಸಿಗ್ತಾ ಇರೋದನ್ನ ಕಂಪೇರ್ ಮಾಡಿ ನೋಡಿದಾಗ ಏನನ್ನ ತೋರಿಸುತ್ತೆ ಅಂತಂದ್ರೆ, ಹಿಂದಿ ಬೆಲ್ಟ್ ನಲ್ಲಿ ಧುರಂಧರ್ 2 ಗಿಂತ ಟಾಕ್ಸಿಕ್ ಚಿತ್ರಕ್ಕೆ ಹೆಚ್ಚಿನ ಬೇಡಿಕೆ ಹಾಗೂ ನಿರೀಕ್ಷೆ ಇರೋದಂತೂ ಪಕ್ಕ. ಅದನ್ನ ಈ ವ್ಯೂಸ್ ತೋರಿಸುತ್ತೆ. ಇದು ವ್ಯೂಸ್ ಹಾಗೂ ಜನ ಈ ಸಿನಿಮಾಗಳನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ. ಆದ್ರೆ ಇನ್ನ ರಿಲೀಸಿಂಗ್ ವಿಚಾರದಲ್ಲೂ ಸಹ ಧುರಂಧರ್ ಸಿನಿಮಾವನ್ನ ಟಾಕ್ಸಿಕ್ ಚಿತ್ರ ಹಿಂದಿಕ್ಕಿರೋದ್ರಲ್ಲಿ ಯಾವುದೇ ರೀತಿ ಅನುಮಾನನೇ ಬೇಡ. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಟಾಕ್ಸಿಕ್ ಚಿತ್ರ ಇದೆ, ಟಾಕ್ಸಿಕ್ ಚಿತ್ರ ಇಂಡಿಯಾದ ಲೆಕ್ಕವನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ, 5,500ರಿಂದ 6,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡುವ ಪ್ಲಾನ್ ಅನ್ನ KVN ಸಂಸ್ಥೆ ಮಾಡ್ಕೊಂಡಿದೆ. ಆದ್ರೆ ಧುರಂಧರ್ ವಿಚಾರಕ್ಕೆ ಬಂದ್ರೆ ಧುರಂಧರ್ 4,000ರಿಂದ 4,500 ಅಥವಾ 4,700 ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಮಾಡ್ತಾ ಇದೆ. ಅದರಲ್ಲಿ ಹಿಂದಿ ಬೆಲ್ಟ್ ನಲ್ಲಿ ಧುರಂಧರ್ಗಿಂತ ಹೆಚ್ಚಿನ ಸ್ಕ್ರೀನ್ಗಳು ಟಾಕ್ಸಿಕ್ ಚಿತ್ರಕ್ಕೆ ಸಿಕ್ಕಿರೋದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಹಿಂದಿ ಬೆಲ್ಟ್ ನಲ್ಲಿ ಯಾವ ಮಟ್ಟಕ್ಕೆ ಅಭಿಮಾನಿಗಳು ಇದ್ದಾರೆ ಹಾಗೂ ಅವರಿಗೆ ಯಾವ ಮಟ್ಟಕ್ಕೆ ಆ ಚಿತ್ರರಂಗದಲ್ಲಿ ಬೇಡಿಕೆ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಧುರಂಧರ್ಗಿಂತ 1,700ರಿಂದ 2,000 ಸ್ಕ್ರೀನ್ಗಳು ಜಾಸ್ತಿ ಟಾಕ್ಸಿಕ್ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಈ ಎಲ್ಲಾ ಸ್ಟ್ಯಾಟ್ಸ್ ಗಳನ್ನ ಟ್ರೇಡ್ ಎಕ್ಸ್ಪರ್ಟ್ಗಳು, ಸಿನಿಮಾ ಎಕ್ಸ್ಪರ್ಟ್ಗಳು ಕೊಡ್ತಾ ಇದ್ದಾರೆ. ಈ 4,500ರಿಂದ 4,700 ಸ್ಕ್ರೀನ್ಗಳ ಲೆಕ್ಕವನ್ನ ತೆಗೆದುಕೊಂಡಾಗ ಒಂದು ಮಿನಿಮಮ್ ಟಿಕೆಟ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಧುರಂಧರ್ ಸಿನಿಮಾ ರಿಲೀಸ್ ಆದ ಮೊದಲ ದಿನ 80ರಿಂದ 100 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೋಬಹುದು. ಆದ್ರೆ 1,700ರಿಂದ 2,000 ಸ್ಕ್ರೀನ್ ಧುರಂಧರ್ ಹಾಗೂ ಟಾಕ್ಸಿಕ್ ಎರಡು ಸಿನಿಮಾಗಳ ನಡುವಿನ ವ್ಯತ್ಯಾಸ ಇರೋದ್ರಿಂದ ಟಾಕ್ಸಿಕ್ ಸಿನಿಮಾ ಮೊದಲ ದಿನ ಏನಿಲ್ಲ ಅಂತಂದ್ರು 180ರಿಂದ 250 ಕೋಟಿಯ ಆಸುಪಾಸಿನಲ್ಲಿ ಫಸ್ಟ್ ಡೇ ಕಲೆಕ್ಷನ್ ಅನ್ನ ಮಾಡ್ಕೋಬಹುದು ಎನ್ನುವ ಅಂದಾಜು ಕೂಡ ಇದೆ. ಯಾಕಪ್ಪ ಅಂತಂದ್ರೆ ಟಾಕ್ಸಿಕ್ ಚಿತ್ರದ ಟಿಕೆಟ್ ಪ್ರೈಸ್ಗಳು ಕೂಡ ಅಷ್ಟರ ಮಟ್ಟಕ್ಕೆ ಪೀಕ್ ನಲ್ಲಿ ರಿಲೀಸಿಂಗ್ ಡೇ
ಇದ್ದೇ ಇರುತ್ತೆ. ಇನ್ನ ಥಿಯೇಟ್ರಿಕಲ್ ರಿಲೀಸ್ ನಿಂದ ಸಾಕಷ್ಟು ಭಾಷೆಗಳಲ್ಲಿ ಅಂದ್ರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಈ ಎಲ್ಲಾ ಭಾಷೆಗಳ ಜೊತೆಗೆ ಹಿಂದಿ ಈ ಎಲ್ಲಾ ಭಾಷೆಗಳಲ್ಲೂ ಸಹ ಥಿಯೇಟ್ರಿಕಲ್ ರಿಲೀಸ್ ನಿಂದಾನೆ ಒಂದಷ್ಟು ಮೊತ್ತವನ್ನ ಕಲೆಕ್ಟ್ ಮಾಡೋದಕ್ಕೆ KVN ಸಂಸ್ಥೆ ಈಗ ಆಲ್ರೆಡಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈ ಮೊತ್ತ ಆಲ್ಮೋಸ್ಟ್ ರಿಲೀಸ್ಗಿಂತ ಮುಂಚೆನೆ 1,000 ಕೋಟಿ ಕ್ಲಬ್ ಅನ್ನ ರೀಚ್ ಆಗುವ ಎಲ್ಲಾ ಸಾಧ್ಯತೆಗಳನ್ನ ಕೂಡ ಟಾಕ್ಸಿಕ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಳ್ಳಿ ಹಾಕುವಂತಿಲ್ಲ. ಇದರ ಜೊತೆಗೆ OTT ಹಾಗೂ ಸ್ಯಾಟಲೈಟ್ ವಿಚಾರಕ್ಕೆ ಬಂದ್ರೆ ಟಾಕ್ಸಿಕ್ ಚಿತ್ರ ಇಲ್ಲೂ ಕೂಡ ದಾಖಲೆಯನ್ನ ಬರೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಟಾಕ್ಸಿಕ್ ಚಿತ್ರವನ್ನ ತಗೋಬೇಕು ಅಂತ ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋ ಎರಡು ಒಂದು OTT ಪ್ಲಾಟ್ಫಾರ್ಮ್ಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಆದರೆ ಈ ಇಬ್ಬರ ನಡುವೆ ಬಂದಂತಹ ZEE5 ಇದೀಗ ಟಾಕ್ಸಿಕ್ ಚಿತ್ರದ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ ಅನ್ನ ಅಂದ್ರೆ ಈ OTT ರೈಟ್ಸ್ ಅನ್ನ ಬಿಡ್ ಮಾಡೋದಕ್ಕೆ 180 ರಿಂದ 200 ಕೋಟಿ ರೂಪಾಯಿ ಮೊತ್ತವನ್ನ ಅಮೆಜಾನ್ ಹಾಗೂ ನೆಟ್ಫ್ಲಿಕ್ಸ್ ನವರು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ KVN ಸಂಸ್ಥೆ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಇದಕ್ಕೆ ಒಪ್ಪದೇ ಇರುವ ಕಾರಣಕ್ಕೆ ZEE ಸಂಸ್ಥೆ OTT ಹಾಗೂ ಸ್ಯಾಟಲೈಟ್ ಎರಡನ್ನೂ ಸೇರಿ 230 ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನ ಕೊಟ್ಟು ತೆಗೆದುಕೊಂಡಿದೆ ಎನ್ನುವ ಸುದ್ದಿಗಳು ಇದೀಗ ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ. ಈ ಸುದ್ದಿ ನಿಜಾನೇ ಆದ್ರೆ ಟಾಕ್ಸಿಕ್ ಚಿತ್ರ ಹೊಸ ದಾಖಲೆಗಳನ್ನ ರಿಲೀಸ್ಗಿಂತ ಮುಂಚೆ ಹಾಗೂ ರಿಲೀಸ್ ಆದಮೇಲೆ ತನ್ನ ಹೆಸರಿಗೆ ಬರೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈ ಹಿಂದೆ KGF 2 ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಮಾಡಿದಂತಹ ಒಂದು ಹಲ್ಚಲ್ ಸೃಷ್ಟಿಸಿದಂತಹ ಒಂದು ಹಲ್ಚಲ್ ಏನಿತ್ತು ಆ ಎಲ್ಲಾ ರೆಕಾರ್ಡ್ಗಳನ್ನ ಟಾಕ್ಸಿಕ್ ಚಿತ್ರ ಬ್ರೇಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅನ್ನೋದನ್ನ ಈ ಒಂದು ಲೆಕ್ಕಾಚಾರವನ್ನ ನೋಡಿದ್ರೆ ಹೇಳಬಹುದು. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ವರ್ಷಕ್ಕೊಂದು ಸಿನಿಮಾ ಮಾಡಬೇಕು, 2 ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಮಾಡಬೇಕು, 3 ವರ್ಷಕ್ಕೆ 4 ವರ್ಷಕ್ಕೆ ಏನಿದು ರಾಕಿಂಗ್ ಸ್ಟಾರ್ ಯಶ್ ಅವರು 4 ವರ್ಷ 5 ವರ್ಷ ತಗೋತಿದ್ದಾರೆ ಒಂದು ಸಿನಿಮಾಗೆ ಅಂತ ಸಾಕಷ್ಟು ಜನ ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನ ಈ ಹಿಂದೆ ಮಾಡಿ ಮಾತನಾಡಿದ್ದನ್ನ ನಾನು ಕೇಳಿದ್ದೆ. ವರ್ಷಕ್ಕೆ ಒಂದು ಸಿನಿಮಾ ತಂದು ಕೊಡುವಂತಹ ಕಲೆಕ್ಷನ್ನ ಮೊತ್ತವನ್ನ ಥಿಯೇಟರ್ಗಳನ್ನ ಉಳಿಸುವ ನಿಟ್ಟಿನಲ್ಲಿ ಮಾಡಬೇಕಾದಂತಹ ಪ್ರಯತ್ನಗಳನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು 4 ವರ್ಷಕ್ಕೊಮ್ಮೆ ಮಾಡ್ತಾ ಇರೋದ್ರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ನನಗೆ ಕಾಣಿಸುತ್ತೆ. ಈ ರೀತಿಯ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಇರುವಂತಹ ಇಡೀ ಪ್ರಪಂಚ ಕುಳಿತುಕೊಂಡು ನೋಡುವಂತಹ ಕಂಟೆಂಟ್ ಇರುವಂತಹ ಸಿನಿಮಾವನ್ನ ಕೊಟ್ರೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಿ 150 ರಿಂದ 200 ಕೋಟಿ 300 ಕೋಟಿ ರೂಪಾಯಿ ಬಿಸ್ನೆಸ್ ಅನ್ನ ಮಾಡೋ ಬದಲು 4 ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಟು ಪ್ರತಿ ವರ್ಷ ಲೆಕ್ಕ ಹಾಕಿ ಒಂದು 300 ಕೋಟಿ ರೂಪಾಯಿ ಪ್ರತಿ ವರ್ಷ ಯಶ್ ಅವರಿಂದ ಚಿತ್ರರಂಗಕ್ಕೆ ಬರ್ತಾ ಇದೆ ಅನ್ನೋದಾದ್ರೆ 4 ವರ್ಷಕ್ಕೂ ಸೇರಿ ಒಂದು 1,000 ಕೋಟಿ 1,500 ಕೋಟಿ 2,000 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮುಟ್ಟುವ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇರೋದ್ರಿಂದ ವರ್ಷಕ್ಕೆ ಒಂದು ಸಿನಿಮಾ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನಿಂದ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳು ಸ್ವಲ್ಪ ಇನ್ನು ಮೇಲಾದ್ರೂ ಹಿಂದೆ ಬರಬೇಕು. ಯಾಕೆ ಅಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇರುವ ಚಿತ್ರ ಒಂದು ಒಳ್ಳೆ ಕಲೆಕ್ಷನ್ ಅನ್ನ ಮಾಡ್ಕೊಂಡ್ರೆ ಚಿತ್ರರಂಗ ಕೂಡ ಉಳಿಯುತ್ತೆ, ಚಿತ್ರಮಂದಿರಗಳು ಕೂಡ ಉಳಿಯುತ್ತೆ. ಸೊ ಏನನ್ಸುತ್ತೆ ನಿಮಗೆ ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ಗಳು ರಿಲೀಸ್ ಆಗಿದೆ, ಟೀಸರ್ಗಳು ರಿಲೀಸ್ ಆಗಿದೆ, ಕಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ. ಎಷ್ಟು ಮಾಡ್ಕೋಬಹುದು ಟಾಕ್ಸಿಕ್ ಸಿನಿಮಾ ಕಲೆಕ್ಷನ್, ಏನಿದೆ ನಿಮಗೆ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.